ಏ ಜೀವನ್, ಎಲ್ಲ ಹೋಗಿದೆ 2 ದಿನದಿಂದ ಕಾಣ್ತಾ ಇಲ್ವಲ್ಲೋ? ವಿಕ್ಕಿ, ನಾನು ನಿನ್ ಕಡೆ ಇಲ್ಲ ಅನ್ಕೊಂಡೆ ಮಗ. ನಾನು ಯಾವತ್ತಿರು ನಿನ್ ಪರವಾಗಿ ವಿಕ್ಕಿ. ನೀನ್ ನನ್ನ ಫ್ರೆಂಡ್, ನಾನು ನಿನ್ನ ಮಾತನ್ನು ನಂಬ್ತೀನಿ. ಮತ್ತೆ ಯಾಕೆ ನಿನ್ನೆ ಕೋರ್ಟಿಗೆ ಬರಲಿಲ್ಲ? ಹೇಳಿದ್ ಕೇಳಿಸ್ಲಿಲ್ವಾ? ಎಲ್ಲಿ ಹೋಗಿದ್ದೆ ಅಂತ ಕೇಳ್ದೆ. ಮೆಡಿಕಲ್ ಎಮರ್ಜೆನ್ಸಿ ಇತ್ತು ಮಗ. ಅಪ್ಪ ಅಮ್ಮ ಊರಿಗೆ ಹೋಗಿದ್ರು. ಮೊನ್ನೆ ರಾತ್ರಿ ದಿಢೀರ್ ಅಂತ ಅಪ್ಪಂಗೆ ಹುಷಾರಿಲ್ಲ ಅಂತ ಫೋನ್ ಬಂತು. ಅದಕ್ಕೆ ನಾನು ತಕ್ಷಣ ಊರಿಗೆ ಹೊರಟೆ ಮಗ. ಫೋನ್ ಯಾಕೆ ಸ್ವಿಚ್ ಆಫ್ ಆಗಿತ್ತು? ನನ್ನ ಫೋನ್ ಅವತ್ತು ಊರಿಗೆ ಹೋಗ್ಬೇಕಾದ್ರೆ ಅರ್ಜೆಂಟಲ್ಲೆಲ್ಲೋ ಕಳೆದೋಗಿದೆ ಮಗ. ಸಾರಿ, ನಾನು ನಿಮ್ಗೆ ಹೇಳೋದಕ್ಕಾಗ್ಲಿಲ್ಲ. ಓಹೋ, ಇಷ್ಟೆಲ್ಲ ಆಗೋಯ್ತು ಪಾಪ. ನಾವು ನಿನ್ನ ಕ್ಲೋಸ್ ಫ್ರೆಂಡ್ಸ್, ನಮಗೆ ಇದೆಲ್ಲ ಗೊತ್ತಾಗ್ಲಿಲ್ಲ. ಹಲೋ. ಹಲೋ ಜೀವಿತಾ, ಅಪ್ಪ ಹೇಗಿದ್ದಾರೆ? ಈಗ ಪರವಾಗಿಲ್ಲ ಅಣ್ಣ, ಹುಷಾರಾಗಿದ್ದಾರೆ. ಜೀವನ್ ಇದಾನ? ಅವ್ನ ಫೋನ್ಗೂ ಸಿಗ್ತಾ ಇಲ್ಲ. ಅವನ್ ಫೋನ್ ಕಳ್ದೋಗಿದೆ ಅಂತಿದ್ದ ಅಣ್ಣ. ಇವಾಗ ಊರಿಂದ ಬಂದು ವಿಕ್ಕಿ ಅಣ್ಣನ ಮನೆ ಕಡೆನೆ ಹೊರಟಿದ್ದಾನೆ. ಅಲ್ಲೇ ಇರ್ಬೋದು ನೋಡಿ. ಓ ಹೌದಾ, ಸರಿ ಸರಿ. ಅವನು ವಿಕ್ಕಿ ಮನೆ ಹತ್ರ ಹೋಗಿರ್ಬೋದು. ನಾನು ಅಲ್ಲೇ ವಿಚಾರಿಸ್ತೀನಮ್ಮ. ಓಕೆ, ಬಾಯ್. ಏಯ್ ಜೀವನ್, 2 ದಿನ ನಮ್ಮ ಜೀವನೇ ಬಾಯಿಗೆ ಬರ್ಸ್ಬಿಟ್ಟಿದ್ಯಲ್ಲ. ನೀನಿಲ್ಲ ಅಂತ ಎಷ್ಟು ಹೆದರ್ಕೊಂಡ್ಬಿಟ್ಟಿದೆ ಗೊತ್ತಾ? ಒಂದು 5 ನಿಮಿಷ ಹೆಚ್ಚು ಕಡಿಮೆ ಆಗಿದ್ರು ನಿನ್ನ ಜೀವನೇ ತೆಗೆದ್ಬಿಡ್ತಿದ್ದೆ. ಲೋ, ನೀನ್ ನನ್ನ ಫ್ರೆಂಡು ಕಣ. ಎಷ್ಟು ಬೇಜಾರಾಗಿರೋದು ಗೊತ್ತಾ ನೀನ್ ಸಾಯಿಸೋದಕ್ಕೆ. ನೋಡು ಜೀವನ್, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅಂತಾರೆ. ಇವಾಗ ವಿಕ್ಕಿ ಗಮನ ನಿನ್ ಮೇಲಿದೆ. ನೀನ್ ಮೊದಲು ಬಚಾವಾಗ್ಬೇಕು. ಹಾಗಿದ್ರೆ ನಾನೇನ್ ಮಾಡ್ಲಿ? ನಮ್ಮೂರ್ಗೆ ಹೋಗ್ಲಾ? ಬೇಡ ಬೇಡ, ಹೇಳಿ ಕೇಳಿ ಒಳ್ಳೆ ಕೆಲಸ ಮಾಡಕ್ ಮನ್ಸ್ ಬಂದಿಲ್ಲ ಅಂತಂದ್ರು ಕೆಟ್ಟ ಕೆಲಸ ಮಾಡಕ್ ಅವನ ತಲೆ ಚೆನ್ನಾಗಿ ಓಡುತ್ತೆ. ಮತ್ತೆ ಹೋಗಿ ವಿಕ್ಕಿ ಗ್ಯಾಂಗ್ ಜೊತೆ ಸೇರ್ಕೊ. ಏನ್ ಹೇಳ್ತಾ ಇದ್ದೀರಾ? ಮತ್ತೆ ಅಲ್ಲೋದ್ರೆ ಏನು ಮಾಡಲ್ಲ, ಅವ್ರು ನಿನ್ ಫ್ರೆಂಡ್ಸ್ ತಾನೆ. ಏನೂ ಆಗಿಲ್ಲ ಅನ್ನೋ ತರ ನಾರ್ಮಲ್ ಆಗಿದ್ಬಿಡು. ನೀನ್ ನಂಬೋ ತರ ಏನಾದ್ರೂ ಹೇಳಿದ್ರೆ ಅವ್ರು ಖಂಡಿತ ನಂಬ್ತಾರೆ. ಜೀವನ್, ನೀನ್ ಸೇಫ್ ಆಗಕ್ಕೆ ಇದೊಂದೇ ದಾರಿ ಇರೋದು. ನೀನ್ ಅವ್ರ ಜೊತೆ ಇದ್ರೇನೆ ಸೇಫ್. ನೀನು ಭಾರ್ಗವಿ ಜೊತೆ ಸೇರ್ಕೊಂಡಿದ್ಯಾ, ನನ್ನ ವಿರುದ್ಧನೇ ಸಾಕ್ಷಿ ಹೇಳಕ್ಕೆಲ್ಲ ಬಂದ್ಬಿಡ್ತೀಯ ಅಂತ ಏನೇನೋ ಇಮ್ಯಾಜಿನ್ ಮಾಡ್ಕೊಂಡ್ಬಿಟ್ಟಿದೆ ಮಗ. ನಾನ್ಯಾಕ ಭಾರ್ಗವಿಗೆ ಸಪೋರ್ಟ್ ಮಾಡ್ಲಿ ಮಗ? ನಾನು ಯಾವತ್ತಿದ್ರು ನಿನ್ ಕಡೆನೆ ವಿಕ್ಕಿ. ಒಳ್ಳೇದು. ನಿನ್ನ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ, ನೀನು ಸೇಫ್ ಆಗಿರ್ಬೇಕು ಅಂದ್ರೆ ನನ್ನ ಜೊತೆನೇ ಇರ್ಬೇಕು. ಗೊತ್ತಾಯ್ತಾ ಜೀವನ್? ಥ್ಯಾಂಕ್ ಯು. ಈ ವಿಚಾರನ ಮೊದಲು JP ಅಂಕಲ್ಗೆ ತಿಳಿಸ್ಬೇಕು. ಅವರೊಬ್ಬರಿಂದ ಮಾತ್ರ ನನ್ನನ್ನು ಬಚಾವ್ ಮಾಡಕ್ ಸಾಧ್ಯ. ನೀನು ಬಂದಿರೋ ವಿಚಾರ ತಿಳಿದ್ರೆ ಅವ್ರಿಗೂ ಸಮಾಧಾನ ಆಗತ್ತೆ. ನೀನ್ ಯಾವ ಸೀಮೆ ಬ್ರೋಕರ್ ಅಯ್ಯ? ಒಪ್ಸಕ್ಕಾಗಿಲ್ಲ ಅಂತಿದ್ಯಲ್ಲ? ಅಯ್ಯೋ ಮೇಡಮ್, ನಾನು ಎಷ್ಟು ಸಲ ಹೇಳಿದ್ರು ಆ ಯಪ್ಪ ಕೇಳಕ್ಕೆ ತಯಾರಿಲ್ಲ.
ನನ್ನ ಮಗಳಿಗೆ ಸ್ವಲ್ಪ ಟೈಮ್ ಬೇಕು, ಮದುವೆ ಮಾಡುವಾಗ ಹೇಳ್ತೀವಿ ಅಂತ ಹೇಳಿದ್ರು. ನಿಮ್ಮ ದೊಡ್ಡ ಮಗಳಾಗೆ ಓಡೋದ್ರೆ ಕಷ್ಟ ಅಂತಾನು ಅಂದೆ. ಹೇಯ್, ಅಯ್ಯೋ ಮೇಡಮ್, ನಿಮ್ಮನ್ ಬೈದಿದ್ದಲ್ಲ, ಅವ್ರನ್ನ ಎದುರಿಸಕ್ಕೋಸ್ಕರ ಆಗಂದೆ. ಅದಕ್ಕೂ ಕ್ಯಾರೆ ಅನ್ನಲಿಲ್ಲ ಅಷ್ಟೇ. ಯಾಕೆ ಮೇಡಮ್, ನನ್ನನ್ನು ಮನೆಯಿಂದ ಆಚೆ ದಬ್ಬಿದ್ರು. ಇಷ್ಟಾದ್ರೂ ಅಪ್ಪಂಗೆ ಇನ್ನು ಭಾರ್ಗವಿ ಮೇಲೆ ಅಷ್ಟೊಂದು ನಂಬಿಕೆ ಇದೆಯಲ್ಲ. ಮೇಡಮ್, ಅವ್ರ ಹಾವ ಭಾವ ನೋಡ್ತಿದ್ರೆ ಆ ಹುಡುಗಿ ಭಾರ್ಗವಿ ಈಗಾಗ್ಲೇ ಬೇರೆ ಹುಡುಗನ ನೋಡ್ಕೊಂಡಿದ್ದಾಳೆ ಅನ್ಸುತ್ತೆ. ಇಷ್ಟೊಂದು ಯೋಚನೆ ಮಾಡೋದ್ ಯಾಕೆ? ವಿಷಯನ ನೇರವಾಗಿ ಅವನಿಂದನೇ ತಿಳ್ಕೊಳ್ಳೋಣ. ಅರ್ಜುನ್, ಎಸ್, ಎಲ್ಲಿಗ್ ಹೋಗಿತ್ತು ಸವಾರಿ? ಓ, ಹುಡ್ಗಿನ್ ನೋಡಕ್ ಹೋಗಿದ್ರು ಸಾಹೇಬ್ರು? ಇಲ್ಲ ಅದಕ್ಕೆ ಸುಮ್ಮನೆ ಆಚೆ ಹೋಗಿದೆ. ಸಾರಿ ಅರ್ಜುನ್, ಅವತ್ತು ವಂದನಾ ಬಗ್ಗೆ ಮದ್ವೆ ಅದು ಇದು ಅಂತೆಲ್ಲ ಮಾತಾಡ್ಬಿಟ್ಟೆ. ಮಾವನ್ ಸಪೋರ್ಟ್ ಮಾಡೋ ಭರದಲ್ಲಿ ನಿನ್ನ ಪ್ರೀತಿನ ಮರ್ತೇ ಬಿಟ್ಟಿದ್ದೆ. ಈ ಅದ್ಕೆನ ಕ್ಷಮಿಸ್ತೀಯ ಅಲ್ವಾ? ಛೇ, ಅದಕ್ಕೆಲ್ಲ ಯಾಕೆ ಸಾರಿ ಕೇಳ್ತೀರಾ? ಡ್ಯಾಡ್ ಮಾತು ಅಂದಾಗ ನನಗೂ ಹಾಗೆ ಅನ್ಸುತ್ತೆ ಬಿಡಿ. ಆದ್ರೂ ಇತ್ತೀಚೆಗೆ ಈ ಅದ್ಕೆ ಮೇಲೆ ನಂಬಿಕೆ ಕಮ್ಮಿ ಆಗೋಗಿದೆ ಅಲ್ವಾ ಅರ್ಜುನ್? ಯಾಕದ್ಕೆ ಹೀಗಂತಿದ್ದೀರಾ? ಮತ್ತಿನ್ನೇನು, ಮುದ್ದಾಗಿ ಅತ್ಗೆ ಅತ್ಗೆ ಅಂತ ಹಿಂದೆನೆ ಓಡಾಡ್ಕೊಂಡು ಲವ್ ಸ್ಟೋರಿ ಹೇಳ್ತಿದ್ ಹುಡ್ಗ ಈಗ ನನ್ ಜೊತೆ ಮಾತೇ ಆಡಲ್ಲಪ್ಪ. ನಿಮ್ಮನ್ ಬಿಟ್ಟು ಇನ್ಯಾರ ಹತ್ರ ಹೇಳ್ಕೊಳ್ಳಿ. ಹಾಗೇನಾದ್ರೂ ವಿಷಯ ಇದ್ರೆ ಖಂಡಿತ ನಿಮ್ ಜೊತೆನೆ ಹೇಳ್ತೀನಿ. ಹೇಳು ಮತ್ತೆ, ಎಲ್ಲಿವರೆಗೂ ಬಂತು ನಿಮ್ಮ ಪ್ರೇಮಾಯಣ? ಅದು ಅದು ಅಯ್ಯೋ ರಾಮ, ಏನೋ ಹೀಗ್ ನುಲಿತಾ ಇದ್ಯಾ? ಮತ್ತೆ ಹೋಗಿ ಪ್ರಪೋಸ್ ಮಾಡ್ಬಿಟ್ಯಾ? ಇಲ್ಲ ಅದಕ್ಕೆ ಈ ಸಲ ನಮ್ಮ ಟಗರು ಪುಟ್ಟಿನೇ ಪ್ರಪೋಸ್ ಮಾಡು. ಕೈ ಹುಷಾರು ಕಣೆ ಸಂಧ್ಯಾ. ಹಾ ಅಮ್ಮ. ನಿಮ್ಮ ಅಕ್ಕ ಫೋನಿಗೆ ಸಿಕ್ಕದ್ಲಾ? ಊಟಕ್ ಬರ್ತಾಳಂತ? ಕೋರ್ಟಲ್ಲೇನೋ ಕೆಲ್ಸ ಇದೆಯಂತೆ, ಬರೋದ್ ಸ್ವಲ್ಪ ತಡ ಆಗುತ್ತೆ ಅಂದ್ರು. ಏನ್ ಹುಡುಗಿನೋ ಏನೋ, ಹೊತ್ತು ಗೊತ್ತು ಊಟ ತಿಂಡಿನೂ ಮಾಡಲ್ಲ. ಕೆಲ್ಸ ಕೆಲ್ಸ ಅಂತ ಕಾಲ್ಗೆ ಚಕ್ರ ಕಟ್ಕೊಂಡಿರೋಳ್ ತರ ಓಡ್ತಾನೇ ಇರ್ತಾಳ ನಮ್ ಭಾರ್ಗವಿ. ಅಕ್ಕಂಗ್ ಬೈಬೇಡಿ ಅಮ್ಮ, ಇರೋ ಜವಾಬ್ದಾರಿಗಳ ಜೊತೆ ನಾನೊಬ್ಳು ಹೆಚ್ಚಾಗಿದ್ದೀನಿ. ಅದ್ರ ಜೊತೆ ನಂದೊಂದ್ ಕೇಸ್ ಬೇರೆ. ನೀನೇನೋ ಬೇರೆಯವಳು ಅನ್ನೋ ತರ ಮಾತಾಡಿದ್ರೆ ಸರಿಯಾಗಿ ನಾಕ್ ಬಾರಿಸ್ತೀನಿ ನೋಡು. ನೀನು ನಮ್ಮನೆಗ್ ದತ್ತು ಪುತ್ರಿ ಇದ್ದ ಕಣೆ. ಅಯ್ಯೋ, ಅಪ್ಪಂಗೆ ಊಟಕ್ ಮುಂಚೆ ಮಾತ್ರೆ ಕೊಡು ಅಂತ ಅಕ್ಕ ಹೇಳೋಗಿದ್ರು, ಮರ್ತೇ ಬಿಟ್ಟೆ. ಕೂತ್ಕೋ. ನಾನು ಅವ್ರಿಗೆ ಮಾತ್ರೆ ಕೊಟ್ಟಿದ್ದೀನಿ. ಇವತ್ತಿಗೆ ಅವ್ರಿಗೆಲ್ಲಾ ಮಾತ್ರೆನೂ ಮುಗೀತು ಸಂಧ್ಯಾ. ಇನ್ಮೇಲೆ ನಾವು ಅವ್ರನ್ನ ಹುಷಾರಾಗಿ ನೋಡ್ಕೋಬೇಕು ಅಷ್ಟೆ. ಅಮ್ಮ, ಒಂದೇ ಸರಿ ಆಪರೇಷನ್ ಅಂದಾಗ ನಿಮಗ್ ಭಯ ಆಗ್ಲಿಲ್ವಾ? ಆಪರೇಷನ್, ಆಸ್ಪತ್ರೆ, ಔಷಧಿ ಇದಕ್ಕೆಲ್ಲ ಅಕ್ಕ ದುಡ್ಡು ಹೇಗ್ ಹೊಂದಿಸಿದ್ರು? ನೀನ್ ಇಲ್ದೇ ಇದ್ದಾಗ ಎಷ್ಟೆಲ್ಲ ನಡೆದೋಯ್ತು ಗೊತ್ತಾ ಸಂಧ್ಯಾ? ಪಾಪ ನಮ್ ಭಾರ್ಗವಿ ಎಷ್ಟು ಕಷ್ಟಪಟ್ಲು ಅಂತ. ಅಲ್ಲ, ಅದೇನಾದ್ರೂ 5,000 10,000ನ ಹೇಳು, 5 ಲಕ್ಷ ರೂಪಾಯಿ ಕಣೆ. ಹೇಳಿದ ತಕ್ಷಣ ನಂಗೆ ಆಕಾಶನೇ ತಲೆ ಮೇಲೆ ಬಿದ್ದು ಹೋಯ್ತು ಅನ್ನೋ ಹಾಗಾಯ್ತು. ಎಲ್ಲ ಬಾಗ್ಲು ಮುಚ್ಚೆ ಹೋಯ್ತು ಅನ್ಕೊಂಡ್ಬಿಟ್ಟೆ. ಅಷ್ಟ್ರಲ್ಲಿ ನಮ್ ಭಾರ್ಗವಿ ಫ್ರೆಂಡ್ ಇದನ್ನಲ್ಲ ಅರ್ಜುನ್, ಪಾಪ ಆ ಹುಡ್ಗ ಬಂದು ನಮಗ್ ಸಹಾಯ ಮಾಡ್ದ. ಅಮ್ಮ, ಅರ್ಜುನ್ ಅಣ್ಣನ ನಿಮ್ಗೆ ಏನ್ ಅನ್ಸುತ್ತೆ? ಅರ್ಜುನ ನೋಡಿದ್ರೆ ಯಾರಕ್ ತಾನೇ ಇಷ್ಟ ಆಗಲ್ಲ ಹೇಳು? ಕಷ್ಟ ಕಾಲದಲ್ಲಿ ನಮ್ಮೋರು ಅನ್ಕೊಂಡವ್ರೆಲ್ಲ ದೂರ ನಿಂತು ಬಿಟ್ರು. ಆಗ ನೆರಳಾಗಿ ಆ ಹುಡುಗ ಬಂದು ನಮಗ್ ಸಹಾಯ ಮಾಡ್ದ. ಒಳ್ಳೆ ಹುಡುಗ, ನೇರವಾದ ಮಾತು, ಬಂಗಾರದಂತ ಮನಸ್ಸು.
ನಮ್ಮ ಭಾರ್ಗವಿಗೆ ಅಂತ ಹುಡ್ಗನೇ ಸಿಗ್ಲಿ ಅಂತ ಅನ್ಸತ್ತೆ ಕಣೆ. ಅದಕ್ಕೆ ನೀನೇನಂದೆ? ಹ್ಞೂ ಅಂದ್ಬಿಟ್ಯಾ? ಇಲ್ಲ ಅದಕ್ಕೆ ಸ್ವಲ್ಪ ದಿನ ಬಿಟ್ಟು ಹೇಳ್ತೀನಿ ಅಂತ ಟೈಮ್ ಕೇಳಿದೀನಿ. ಅರ್ಜುನ್, ಆದ್ರೂ ನನಗೆ ಯಾಕೋ ಆ ಹುಡುಗಿ ಬೇಡ ಅನ್ಸ್ತಾ ಇದೆ. ಒಂದಿನ ಬಂದು ಬೇಡ ಅಂತಾಳೆ, ಇನ್ನೊಂದ್ ದಿನ ಬಂದು ಹ್ಞೂ ಅಂತಾಳೆ. ಅವಳ ಈ ಹುಚ್ಚಾಟದಲ್ಲಿ ನಿನ್ನ ಜೀವನ ಹಾಳಾಗ್ಬಾರ್ದು ನೋಡು ಅರ್ಜುನ್. ಅದ್ಕೆ ನನ್ನ ಹುಡುಗಿ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡಿ. ನೀವು ಅವ್ರನ್ನ ಮೀಟ್ ಆಗಿಲ್ಲ, ಅದಕ್ಕೆ ಈ ತರ ಮಾತಾಡ್ತಿದ್ದೀರ. ಒಂದ್ಸಲ ಅವ್ರನ್ನ ಮೀಟ್ ಆಗಿ, ಆವಾಗ ನನ್ನ ಹುಡುಗಿ ಹೇಗೆ ಅಂತ ನಿಮಗೆ ಅರ್ಥ ಆಗುತ್ತೆ. ವಿಷಯ ತುಂಬಾನೇ ಮುಂದುವರೆದಿದೆ. ಅದಕ್ಕೆನಾ ಮೇಡಮ್ಮು ಇವನನ್ನ ಕೂಟ್ರಲ್ಲಿ ಕೂರಿಸ್ಕೊಂಡು ಊರ್ ಸುತ್ತಿದ್ದು. ನಿಮ್ಮಿಬ್ರನ್ನ ಹೀಗೆ ಬಿಟ್ರೆ ಇವತ್ತು ಗಾಡಿಲಿ ಓಡಾಡ್ತಿದ್ದೀರಾ, ನಾಳೆ ಇದೇ ಮನೇಲೆ ನನ್ನ ಕಣ್ಣು ಮುಂದೆನೆ ಓಡಾಡ್ತೀರ. ಅರ್ಜುನ್, ನಿನಗೆ ಗೊತ್ತಿಲ್ಲದೆ ನೀನು ನನಗೆ ಹೆಲ್ಪ್ ಮಾಡಿದ್ಯಾ. ನೀನು ಟೈಮ್ ಕೇಳಿರೋದು ನೀವಿಬ್ರು ಒಂದಾಗಕ್ಕಲ್ಲ, ದೂರ ಆಗೋಕೆ. ನೀನು ನಿರ್ಧಾರ ಮಾಡಿ ಹೇಳೋಷ್ಟ್ರಲ್ಲಿ ನಾನು ನಿಮ್ಮಿಬ್ರನ್ನ ಯಾವತ್ತೂ ಒಂದಾಗ್ಲೇಬಾರ್ದು, ಹಾಗೂ ದೂರ ಮಾಡ್ತೀನಿ ನೋಡಿ. ಸಂಧ್ಯಾ, ಆ ಅರ್ಜುನ್ ನೋಡಿದ್ರೆ ನಿನಗೇನ್ ಅನ್ಸುತ್ತೆ? ನನಗೂ ಹಾಗೆ ಅನ್ಸುತ್ತಮ್ಮ. ಈ ಕೇಸ್ ವಿಷಯದಲ್ಲಿ ಅವ್ರು ನನ್ನ ಜೊತೆಯಾಗಿ ನಿಲ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಬೇರೆಯವ್ರ ಕಷ್ಟಕ್ಕೆ ಹೆಗ್ಲಾಗ್ತಾರೆ, ಕೊಟ್ಟು ಮಾತನ್ನ ತಪ್ಪಲ್ಲ. ಅವ್ರನ್ನ ನೋಡ್ತಾ ಇದ್ರೆ ಸೇಮ್ ಟು ಸೇಮ್ ಭಾರ್ಗವಿ ಅಕ್ಕನ್ ನೋಡ್ದಂಗೆ ಅನ್ಸುತ್ತೆ. ಸಂಧ್ಯಾ, ನಿನ್ನ ಒಂದ್ ಮಾತು ಕೇಳ? ಹೇಳಿ ಅಮ್ಮ. ನಿಜ ಹೇಳು, ನಮ್ ಭಾರ್ಗವಿ ಮನಸ್ಸಿನಲ್ಲಿರೋ ಹುಡುಗ ಅವನೇ ಅಲ್ವಾ? ನನಗ್ ಗೊತ್ತಿಲ್ಲ. ಹೋಗೆ, ನೀನು ಅವಳ ಪಾರ್ಟಿನೇ, ಇಬ್ರು ಗುಟ್ಟೆ ಬಿಟ್ಕೊಡಲ್ಲ ಅಂತೀರಾ? ಹಾಗೇನಿಲ್ಲ ಅಮ್ಮ. ಅಕ್ಕನ್ ಪ್ರೀತಿ ಒಂಥರ ಬೆಣ್ಣೆ ಇದ್ದ ಹಾಗೆ. ಮೊಸರನ್ನ ಸರಿಯಾಗಿ ಕಡ್ದಾಗ್ಲೇ ಅದ್ರಲ್ಲಿ ಬೆಣ್ಣೆ ಇದೆಯಾ ಇಲ್ವಾ ಅಂತ ಗೊತ್ತಾಗೋದು. ನನಗ್ ಗೊತ್ತಾದಾಗ ನಿಮಗ್ ಬಂದು ಹೇಳ್ತೀನಿ, ಸರಿನಾ? ಆದಷ್ಟು ಬೇಗ ಹೇಳು ಸಂಧ್ಯಾ, ಇಲ್ದೆ ಹೋದ್ರೆ ಬೇರೆ ಗಂಡಾದ್ರೂ ಹುಡುಕ್ತಿವಿ. ಅಮ್ಮ, ಅಕಸ್ಮಾತ್ ಅಕ್ಕ ಅರ್ಜುನನ್ನ ಇಷ್ಟಪಡ್ತಿದ್ರೆ? ಎಂತ ಮಾತು ಹೇಳ್ಬಿಟ್ಟೆ ಸಂಧ್ಯಾ. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನೋ ಹಾಗಾಗೋಯ್ತು. ನಾನು ಕಣ್ ಮುಚ್ಕೊಂಡು ದಾರೆ ಏರ್ಕೊಡ್ತೀನಿ ಕಣೆ. ಅಕ್ಕ, ಇಲ್ಲಿ ನೋಡಿ, ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್. ಅರ್ಜುನ್ ಮದ್ವೆಗೆ ಇದನ್ನೇ ತಗೊಳ್ಳೋಣ. ಅಲ್ಲ ಸಾಕ್ಷಿ, ಇಷ್ಟೊಂದು ಬೆಲೆ ಬಾಳೋ ಸಾರೀಸ್ನ ಆನ್ಲೈನ್ ತಗೊಳೋದಕ್ಕಿಂತ ನಾವು ಯಾವ್ದಾದ್ರು ಡಿಸೈನರ್ ಬೊಟೀಕ್ಗೆ ಹೋಗಿ ನಮ್ಗೆ ಯಾವ ಥರ ಬೇಕೋ ಅಳತೆ ಎಲ್ಲ ಕೊಟ್ಟು ಸೀರೆ ಡ್ರೇಪ್ ಮಾಡಿಕೊಂಡು ಚೆನ್ನಾಗಿ ಟ್ರಯಲ್ ನೋಡ್ಕೊಂಡು ಬೆಟರ್ ಅಲ್ವಾ? ಹೌದು ಅಕ್ಕ, ಹಾಗೆ ಮಾಡೋಣ. ಬೀಗ್ರಿಗೆ ಪೈಪೋಟಿ ಕೊಡೋ ಹಾಗೆ ರೆಡಿ ಆಗೋಣ. ಇಲ್ಲಿ ನೋಡು, ಈ ಕಲರ್ ಕಾಂಬಿನೇಷನ್ ಬೇಕಾದ್ರೆ ನಾವು ತಗೋಬಹುದು. ಮಾವಾ, ಮಾವಾ, ಮಾವಾ. ವಂದನಾ, ಏನಾಯ್ತು ವಂದನಾ? ಯಾಕೆ ಇಷ್ಟು ಗರಂ ಆಗಿದ್ಯಾ? ಮಾವ ಎಲ್ಲಿ? ನಾನು ಅವ್ರ ಹತ್ರನೇ ನೇರವಾಗಿ ಮಾತಾಡ್ತೀನಿ. ಮಾವ,
ಮಾವ JP ಮನೆನಲ್ಲಿಲ್ಲ ವಂದನಾ. ಏನ್ ಪ್ರಾಬ್ಲಮ್ಮು ನನಗೆ ಹೇಳು, ನಾನೇ ಸಾಲ್ವ್ ಮಾಡ್ತೀನಿ. ನನ್ಗೆ ನನ್ನ ಅರ್ಜುನ್ಗೆ ಈಗ್ಲೇ ಮದ್ವೆ ಆಗ್ಬೇಕು. ನಾವು ಅದಕ್ಕೆ ಸ್ಯಾರಿ ಸೆಲೆಕ್ಟ್ ಮಾಡ್ತಿದ್ವಿ. ಇನ್ನೇನು ಆದಷ್ಟು ಬೇಗ ಮದ್ವೆ ಡೇಟ್ ಫಿಕ್ಸ್ ಮಾಡ್ಸೋದು, ತಯಾರಿ ಶುರು ಮಾಡ್ಕೊಳ್ಳೋದು ಅಲ್ವಾ ಅಕ್ಕ? ನಾನ್ ಹೇಳಿದ್ದು ಆಮೇಲಂತಲ್ಲ, ಇವತ್ತು ನಾಳೆ ನಾಡಿದ್ದು ಆದಷ್ಟು ಬೇಗ ಮದ್ವೆ ಆಗ್ಬೇಕು, ಬೇಗ. ಏನ್ ಹೇಳ್ತಾ ಇದೀಯ ವಂದನಾ? ಒಂದೇ ದಿನದಲ್ಲಿ ಮದ್ವೆನಾ? ಅಕ್ಕ, ವಂದನಾಗೆ ನಮ್ಮ ಅರ್ಜುನ್ ಮೇಲೆ ಅದ್ ಎಷ್ಟು ಪ್ರೀತಿ ಇದೆ, ಒಂದ್ ದಿನಾನೂ ಬಿಟ್ಟಿರಲ್ಲ ಅಂತಾಳೆ. ಹೌದು, ನನ್ಗೇನೋ ಅವನ ಮೇಲೆ ಪ್ರೀತಿ ಇದೆ, ಬಟ್ ಅವನ್ಗೆ ಇನ್ಯಾವಳ ಮೇಲೇನೋ ಪ್ರೀತಿ ಇದೆ. ಈ ಮಾತನ್ನ ನೆನ್ಪಿಟ್ಕೊಳ್ಳಿ ಅಮ್ಮ. ಅಕಸ್ಮಾತ್ ಅಕ್ಕ ಅವ್ರನ್ನ ಇಷ್ಟಪಡ್ತಿದ್ರೆ ನೀವ್ ಅವ್ರಿಗೆ ಮದ್ವೆ ಮಾಡ್ಕೊಡ್ಬೇಕು. ಭಾರ್ಗವಿ ಜೊತೆ ಇದ್ದು ನೀನು ಲಾಯರ್ ಆಗ್ಬಿಟ್ಟಿದ್ಯಾ ಕಣೆ. ನಾನೇನು ಈಗ ಬಾಂಡ್ ಪೇಪರ್ ಮೇಲೆ ಬರ್ಕೊಡ್ಬೇಕಾ? ಖಂಡಿತವಾಗ್ಲೂ ಮದ್ವೆ ಮಾಡ್ಕೊಡ್ತೀನಿ. ಮೊದ್ಲು ನಿಮ್ಮ ಅಕ್ಕನ ಮನಸ್ಸಿನಲ್ಲಿ ಏನಿದೆ ಅಂತ ಬಾಯ್ ಬಿಡ್ಸು. ಸರಿ ಅಮ್ಮ. ನಂಗೋಸ್ಕರ ನೀವು ಅದೆಷ್ಟು ಕಷ್ಟಪಟ್ಟಿದ್ದೀರಾ ಅಕ್ಕ. ಕೇಸ್ ಅಂತ ಬಿಡುಗಾಸ್ ಫೀಸ್ ಕೊಡೋಕ್ಕೂ ನನ್ನಿಂದ ಆಗಿರಲಿಲ್ಲ. ಆದರೆ ಈಗ ನಿಮ್ಮ ಋಣ ತೀರ್ಸೋಕ್ಕೆ ನಂಗೊಂದು ಅವಕಾಶ ಸಿಗ್ತಿದೆ. ನಿಮ್ಮನ್ನ ಅರ್ಜುನ್ ಅಣ್ಣನ ಒಂದು ಮಾಡೋಕ್ಕೆ ಖಂಡಿತ ನಾನು ಪ್ರಯತ್ನ ಪಡ್ತೀನಿ. ನೀವಿಬ್ರು ಚೆನ್ನಾಗಿದ್ರೆ ಈ ಕೇಸ್ ಗೆದ್ದಿರೋಕ್ಕಿಂತ ಖುಷಿ ಆಗುತ್ತೆ ನನಗೆ. ಅವನ್ ಯಾರನ್ನೇ ಇಷ್ಟಪಟ್ರು ಈ ಮನೆ ಸೊಸೆ ಯಾವತ್ತಿದ್ರು ನೀನೆ. ಅದೇ ನಾನ್ ಈ ಮನೆ ಸೊಸೆ ಆಗಕ್ಕೆ ನಾನ್ ಅರ್ಜುನ್ ಹೆಂಡತಿ ಆಗ್ಬೇಕಲ್ವಾ? ಅವನು ಆ ಹುಡುಗಿನ ಮದ್ವೆ ಆಗ್ಬಿಟ್ರೆ ನಾನೇನ್ ಮಾಡ್ಲಿ? ಅವನೇನೋ ಹುಡುಗಾಟ ಮಾಡ್ತಿದ್ದಾನೆ ಅನ್ಕೊಂಡು ಯಾರಿಗೂ ಹೇಳ್ದೆ ನಾ ಸುಮ್ಮನೆ ಇದ್ದೆ. ಆದ್ರೆ ಇವಳು ಇದನ್ನೇ ದೊಡ್ಡದ್ ಮಾಡಿ ರಂಪಾಟ ಮಾಡ್ತಿದ್ದಾಳಲ್ಲ. JPಗೇನಾದ್ರೂ ಈಗ ಗೊತ್ತಾದ್ರೆ ಅಷ್ಟೇ ಕತೆ. ಛೇಛೆ, ಹಾಗೇನು ಇಲ್ಲ ವಂದನಾ. ನಮ್ಮ ಅರ್ಜುನು ನಿನ್ನನ್ನೇ ಇಷ್ಟಪಡ್ತಾ ಇರೋದು. ನೀನ್ ಸುಮ್ನೆ ಕನ್ಫ್ಯೂಸ್ ಮಾಡ್ಕೊಂಡಿದ್ಯಾ ಅನ್ಸುತ್ತೆ. ಅರ್ಜುನ್ ನನ್ನ ಪ್ರೀತಿ ಮಾಡ್ತಿದ್ದಾನ ಅಥವಾ ಅವಾಯ್ಡ್ ಮಾಡ್ತಿದ್ದಾನ ಅನ್ನೋದನ್ನ ಅರ್ಥ ಮಾಡ್ಕೊಳ್ದೇ ಇರೋಷ್ಟು ದಡ್ಡಿ ನಾನಲ್ಲ. ಅವನ್ ನನ್ ಕೈ ಜಾರ್ ಹೋಗೋಷ್ಟ್ರಲ್ಲಿ ಅವನ್ಗೂ ನನ್ಗೂ ಮದ್ವೆ ಮಾಡ್ಸಿ. ವಂದನಾ, ಅರ್ಜುನ್ ಪ್ರೀತಿಸ್ತಾ ಇರೋ ಹುಡುಗಿ ಯಾರು ಅಂತ ಗೊತ್ತಾ? ಅವಳು ಯಾರಾಗಿದ್ರೆ ಏನಂತೆ? ನಿನ್ನ ಮತ್ತೆ ಅರ್ಜುನ್ ಮಧ್ಯನ ನಾನ್ ಮಾಡಿಸ್ತೀನಿ ವಂದನಾ. ಅಂದ್ರೆ ನಾವೆಲ್ಲ ಸೇರಿ ಮಾಡಿಸ್ತೀವಿ ಅಂತ ಹೇಳ್ದೆ. ನಿಮ್ಗೆ ಯಾರಿಗೂ ನನ್ ಸಿಚುವೇಶನ್ ಅರ್ಥ ಆಗ್ತಾನೆ ಇಲ್ಲ. ನೀವೆಲ್ಲ ಮುಹೂರ್ತ ನೋಡಿ ನಮ್ ಮದ್ವೆ ಮಾಡೋ ಅಷ್ಟ್ರಲ್ಲಿ ಎಲ್ಲ ಮುಗ್ದೋಗಿರುತ್ತೆ. ನೋಡಿ, ನಾನ್ ಈಗ್ಲೇ ನನ್ನ ಅರ್ಜುನ ಮದ್ವೆ ಆಗ್ಬೇಕು. ಅವಳು ಯಾರು ಗೊತ್ತಾ? ಯಾರು ಗೊತ್ತಾ ನಿಮ್ಗೆ? ವಂದನಾ, ನೀನು ತಲೆ ಕೆಡ್ಸ್ಕೋಬೇಡ, ಬಾ ನನ್ ಜೊತೆ ಬಾ. ಇದೇನಕ್ಕ ಹೀಗ್ ಕರ್ಕೊಂಡು ಹೋಗ್ಬಿಟ್ಲು? ಅವಳೇನಾದ್ರೂ ವಂದನಾಗ್ ತಲೆಗೆಲೆ ಕೆಡ್ಸ್ಬಿಟ್ರೆ? ಇಲ್ಲ ಸಾಕ್ಷಿ, ಯಾರಿಗೆಷ್ಟೇ ಸಿಟ್ಟು ಬಂದಿದ್ರು ರಾಗವಾಗಿ ಏನಾದ್ರು ಮಾತಾಡಿ ಏಮಾರಿಸಿ ಸೈಲೆಂಟ್ ಮಾಡೋ ಕೆಪಾಸಿಟಿ ಅವಳಿಗಿದೆ. ಮಾಡ್ಲಿ ಬಿಡು. ಆ ಹುಡುಗಿ ಯಾರಿರ್ಬಹುದು?
ಅವಳ ಹೆಸರು ಹೇಳ್ಬೇಕು. ಅವ್ರ ಮುದ್ದಿನ ಮಗ ಯಾರ ಹಿಂದೆ ಬಿದ್ದೇನಂತ ಅವ್ರಿಗೂ ಗೊತ್ತಾಗ್ಲಿ. ವಂದನಾ, ಅಪ್ಪಿ ತಪ್ಪಿನೂ ನೀನ್ ಅವಳ ಹೆಸರು ಹೇಳ್ಬಾರ್ದು. ಯಾಕೆ? ಅವಳು ನಿಮ್ ತಂಗಿ ಅಂತಾನಾ?